ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ನೀವು ಲೈಕ್ ಮಾಡಿ. ಪ್ರತಿನಿತ್ಯ ಹಲವಾರು ವಿಚಾರಗಳ ಬಗ್ಗೆ ನಮಗೆ ವೇದ, ಶಾಸ್ತ್ರ, ಪುರಾಣ, ಪರಿಹಾರಗಳ ಬಗ್ಗೆ ತಿಳಿಸ್ತಾ ಬಂದಿದ್ದಾರೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು, ಆಧ್ಯಾತ್ಮಿಕ ಚಿಂತಕರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ತುಂಬ ಜನ ಈ ಮಾತು ಬಳಸ್ತಾ ಇರ್ತಾರೆ, ನಾವೇನೋ ಒಂದು ಕೆಲಸ ಆಗಲಿಲ್ಲ ಅಂದಾಗ ನಾವು ಮಾಡಿದ ಕರ್ಮ ಅಂತ ಅನಿಸುತ್ತೆ, ಅಥವಾ ನಮ್ಗೆ ಏನಾದರೂ ಕೆಡಕಾದಾಗೂ ಅಷ್ಟೇ, ಏನಿತ್ತೋ ನಮ್ಮ ಕರ್ಮ ಅದಕ್ಕೆ ಹೀಗಾಯಿತು ಅಂತ. ಈ ಕರ್ಮಗಳನ್ನ ಕಳ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ? ಈ ಕರ್ಮ ಅನ್ನುವಂಥದ್ದು ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ವಾ ಕೊನೆ ತನಕ? ಹೇಗೆ ಗುರುಗಳೇ ಇದಕ್ಕೆ ಪರಿಹಾರ ಅನ್ನೋದಾದರೆ ಏನು ಮಾಡಬೇಕಾಗತ್ತೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಮಾನವ ಜನ್ಮವೇ ಕರ್ಮದ ಫಲ. ಮಾನವ ಜನ್ಮನೇ ಕರ್ಮದ ಫಲ. ಈ ಮಾನವ ಜನ್ಮವೇ ಕರ್ಮದ ಫಲ. ನಾವು ಏನು ಕರ್ಮ ಮಾಡಿದ್ದೀವೋ ಅದರ ಫಲ ಇದು. ಅದು ಒಳ್ಳೆಯದಾಗಿರಬಹುದು, ಕೆಟ್ಟದ್ದಾಗಿರಬಹುದು. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಕರ್ಮ ಮಾಡೋದು ನಿನ್ನ ಕರ್ತವ್ಯ, ಅದಕ್ಕೆ ಫಲಗಳನ್ನು ಕೊಡೋದು ನನ್ನ ಕರ್ತವ್ಯ. ಯಾರಿಗೆ, ಯಾವಾಗ, ಎಲ್ಲಿ, ಎಷ್ಟು, ಏನು, ಹೇಗೆ ಕೊಡಬೇಕೋ ನನಗೆ ಗೊತ್ತಿರುತ್ತೆ. ನೀನು ಎಕ್ಸಾಮ್ ಬರೆಯೋದಷ್ಟು ನಿನ್ನ ಕರ್ತವ್ಯ. ಆ ಪೇಪರ್ ವ್ಯಾಲ್ಯೂಯೇಷನ್ ಮಾಡಿ ಎಷ್ಟು ಮಾರ್ಕ್ಸ್ ಕೊಡಬೇಕೋ, ನೀನು ಎಷ್ಟು ಬರೆದಿದೆಯೋ ಅಷ್ಟೇ ನಾನು ಮಾರ್ಕ್ಸ್ ಕೊಡೋದು. ಆಗತ್ತಲ್ಲಿ ಕಡಿಮೆ ಕೊಡೋಕ್ಕೂ ಆಗೋದಿಲ್ಲ, ಹೆಚ್ಚು ಕೊಡಲಿಕ್ಕೂ ಸಾಧ್ಯವಿಲ್ಲ. ಅದಕ್ಕೆ ಇಷ್ಟೇ ಸಾಕು ನಿಮ್ಗೆ ಅರ್ಥ ಆಗಲಿಕ್ಕೆ. ಕರ್ಮ ಕಳಿಬೇಕಾದರೆ ಅನೇಕ ರೀತಿಯಾಗಿ ಜಪ, ಹೋಮಗಳು, ಹವನ, ದಾನ, ಧರ್ಮ ಬೇಕಾದಷ್ಟಿದೆ. ಮುದ್ರೆಗಳಿಂದಲೂ ಕೂಡ ನಮ್ಮ ಕರ್ಮವನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಅದನ್ನೇ ಹೇಳ್ತಕ್ಕಂತಹದ್ದು. ನೇರವಾಗಿ ನಾನು ಮುದ್ರೆಗೆ ಬರ್ತೇನೆ. ಬಹಳ ಪ್ರಮುಖವಾಗಿರ್ತಕ್ಕಂತಹ ಈ ಮುದ್ರೆ, ಇದು ಚಿನ್ಮುದ್ರೆ. ಇದು ವೃತ್ತ ಬರಬೇಕು, ಹೀಗೆ ವೃತ್ತ ಬರಬೇಕು. ಗೊತ್ತಿರಲಿ ನಿಮಗೆ. ನೋಡಿ, ಹೀಗೆ ವೃತ್ತ ಬರ್ತಕ್ಕಂತಹದ್ದು ಇದು ಚಿನ್ಮುದ್ರೆ. ಹೀಗೆ ಮಾಡಿದ್ರೆ ಧ್ಯಾನ ಮುದ್ರೆ. ಹೀಗೆ ಮಾಡೋದು ಧ್ಯಾನ ಮುದ್ರೆ. ಹೀಗಿರ್ತಕ್ಕಂತಹದ್ದು ಚಿನ್ಮುದ್ರೆ. ಈ ಮುದ್ರೆಯನ್ನು ನೀವು ಎರಡು ಕೈಯಿಂದ ಮಾಡ್ಕೊಳ್ತೀರಿ. ಹೀಗೆ ಈ ರೀತಿಯಾಗಿ ಮಾಡ್ಕೊಳ್ತೀರಿ. ಯಾಕಂದರೆ ಇದು ಪರಮಾತ್ಮ, ಇದು ಆತ್ಮ. ಆತ್ಮ ಪರಮಾತ್ಮ, ಆತ್ಮ ಸಂಯೋಗವಾಗಬೇಕು. ಹೀಗೆ ನೋಡಿ, ಈ ಬೆರಳುಗಳ ತುದಿಯಲ್ಲಿಟ್ಟಿದ್ದಾನೆ ನಿಮ್ಮ ಕರ್ಮವನ್ನು, ಪ್ರಾರಬ್ಧ ಕರ್ಮವನ್ನು. ಇದನ್ನು ನಾನು ಬಿಡಿಸಿ ನಿಧಾನ ಕೇಳ್ತೀನಿ ಅಂತಂದರೆ 2 ತಾಸು ನಿಮಗೆ ಮಾತಾಡ್ತೇನೆ ಈ ಮುದ್ರೆ ಬಗ್ಗೆ ಮಾತ್ರ. ಅದು ಅವಿಚ್ಛಿನ್ನಪ್ರದವಾಗಿ ನಿಮ್ಮ ಹಾರ್ಟಿಗೆ ಟಚ್ ಆಗಲಿಕ್ಕೆ ಇರೋಂಥ ಮೆಸೇಜ್ ಇದೆ. 2 ತಾಸಿದೆ. ಪಾಪ ನೀವು 10 ನಿಮಿಷದವರಲ್ವ, ಅದಕ್ಕೆ ನಾನು ಅಷ್ಟೇ ಮಾಡಿ ತೋರಿಸ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ಅದಕ್ಕಾಗಿ ನೋಡಿ, ನಿಮ್ಮ ಲೆಫ್ಟ್ ಹ್ಯಾಂಡ್ ಇದೆಯಲ್ಲ, ಎಸ್, ನಿಮ್ಮ ಹೃದಯದ ಕಡೆ ತರ್ತೀರಿ. ಹೃದಯದ ಕಡೆ ತರ್ತಾ ಇದ್ದೀರಿ. ಈ ಮುದ್ರೆ ಅಂದರೆ ಇದು ನಿಮ್ಮ ಹಿಂದಿನ ಜನ್ಮದ್ದು ಪ್ರಾರಬ್ಧ ಕರ್ಮ. ಇದು ಇದೆಯಲ್ಲ, ಈ ಚಿನ್ಮುದ್ರೆ ಅಂತ ಏನಿದೆಯಲ್ಲ, ಇದು ನಿಮ್ಮ ಮಧ್ಯದ ಬೆರಳಿದೆ. ಅದಕ್ಕೆ ಶನಿ ಬೆರಳು ಕರ್ಮಕಾರಕ. ಶನಿ ಬೆರಳಿಗೆ ಟಚ್ ಮಾಡ್ತೀರಿ. ಹೀಗೆ ಟಚ್ ಮಾಡ್ತೀರಿ. ಈ ರೀತಿ ನೀವೇನು ಟಚ್ ಮಾಡ್ತೀರೋ ಇದು ಹಿಂದಿನ ಜನ್ಮ, ಇದು ಪ್ರಸ್ತುತ ಜನ್ಮದ ಕರ್ಮ. ಈ ಪ್ರಸ್ತುತ ಜನ್ಮದ ಕರ್ಮ ನೋಡಿ, ಒಂದು ಮುಚ್ಚಿದೆ, ಒಂದು ತೆರೆದಿದೆ. ಈಗಾಗಲೇ ನಾವು 1 ಜನ ಮುಚ್ಚಾಕಿದ್ದೇವೆ. ಮಗು ಅಳ್ತಾ ಬರುತ್ತೆ. ಯಾಕೆ ಅಳ್ತಾ ಬರುತ್ತೆ ಗೊತ್ತೇನದು? ನಾನು ಏನೇನು ಮಾಡಿ ಅದಕ್ಕೆ ನೆನಪು ಅಲ್ಲಿಗೆ ಲಾಸ್ಟ್ ಆಗುತ್ತೆ. ಅದಕ್ಕೆ ಏನೇನು ಅವಶ್ಯಕತೆ ಇರುತ್ತೆ, ಅದನ್ನು ಪಡ್ಕೊಳ್ಳೋಕೆ ಆಗೋದಿಲ್ಲ. ಅದು ಈ ಜನ್ಮದ ಕರ್ಮ ಕಂಟಿನ್ಯೂ ಆಗೋಂಥದ್ದು ಇರುತ್ತೆ. ಅದಕ್ಕಾಗಿ ಈ ಮುದ್ರೆಯನ್ನು ಯಾರು ಮಾಡ್ತಾರೋ ಅದನ್ನು ನಾನು ಪ್ರಾರಬ್ಧ ಕರ್ಮ ಅಂದದ್ದು. ಈ ಒಂದು ಧರ್ಮಚಕ್ರ ಮುದ್ರೆಯನ್ನು ನೀವು 8 ನಿಮಿಷಗಳ ಕಾಲ ಮಾಡಿಯೇ ತೀರಬೇಕು. ಶನಿಯ ಸಂಖ್ಯೆ 8. ಹಾಗಾಗಿ ನೀವು ಪ್ರಾಣವಾಯುವನ್ನು ಹೇಳ್ಕೊಳ್ತೀರಿ. ನೇರವಾಗಿ ನೀವು ಹೇಳ್ಕೊಳ್ತಕ್ಕಂತಹದ್ದು ಏನಿದೆಯೋ ನಿಮಗೆ ಗೊತ್ತಿರತಕ್ಕಂತಹದ್ದೇ. ಈ ಪೂರಕ, ಕುಂಭಕ, ರೇಚಕ, ಸುನ್ನಿಕ ಅಂತ ಗೊತ್ತಿರತಕ್ಕಂಥದ್ದೇ. ಈಗ ನಾನು ಹೇಳ್ತಕ್ಕಂತಹದ್ದು ಏನು ಇದೆಯೋ ಪೂರಕ, ಎಷ್ಟು ಸಾಧ್ಯವೋ ಅಷ್ಟು ಹಿಡಿದಿಟ್ಕೊಳ್ತಕ್ಕಂತಹದ್ದು ಕುಂಭಕ. ಅಂದರೆ ನೀನು ಹೇಳ್ಕೊಂಡೆ ಅದು ಪೂರಕ, ನಂತರ ನೀನು ಹಿಡಿದಿಟ್ಕೊಂಡಿದ್ದು ಕುಂಬಿಸುವುದು. ಎಷ್ಟು ಸಾಧ್ಯ ಅಂದರೆ ದೇಹಕ್ಕೆ ತುಂಬ ಆಯಾಸ ಕೊಡಬೇಡಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಿಡಿದಿಟ್ಕೊಳ್ತೀರಿ. ಮತ್ತು ರೇಚಕ ಬಿಡ್ತೀರಿ. ಬಿಟ್ಟಾದ್ಮೇಲೆ 1-2 ಸೆಕೆಂಡ್ ಹೇಳ್ಕೋಬಾರ್ದು, ಹಾಗೇ ಇರಬೇಕು, ಅದು ಸುನ್ನಿಕ. ಈ ಒಂದು ಪ್ರಾಣಾಯಾಮವನ್ನು ನೀವು 8 ಸಾರಿ ಹೇಳಿದರೆ ಸಾಕು.
ನೀವು ಮಾಡಿದ್ದ 8ರಲ್ಲಿ ಅರ್ಧರ್ಧ ಭಾಗಶಃ 4 ನಿಮ್ಮ ಪ್ರಾರಬ್ಧ ಕರ್ಮ, ಇನ್ನು ಉಳಿದ 4 ಈ ಒಂದು ಪ್ರಸ್ತುತ ಕರ್ಮದ್ದು. ಅದಕ್ಕಾಗಿ ಸಾಧ್ಯವಾದಷ್ಟು 8 ನಿಮಿಷಗಳ ಮೇಲ್ಪಟ್ಟು ನೀವು 20 ನಿಮಿಷ ಮಾಡಿದ್ರೂ ನಡೆಯುತ್ತೆ. ಈ ರೀತಿ 8 ಬಾರಿ ಪ್ರಾಣಾಯಾಮವನ್ನು ಮಾಡೋ ಮುಖಾಂತರ ನಮ್ಮದಾಗಿರ್ತ ಕರ್ಮವನ್ನು ನೀವು ಕಣ್ಣು ಮುಚ್ಕೊಂಡು ನೆನಪು ಮಾಡ್ಕೊಳ್ತೀರಿ. ನಾನು ಬಹುಶಃ ಯಾರಿಗಾದರೂ ಅನ್ಯಾಯ ಮಾಡಿದ್ದರೆ ನನ್ನನ್ನು ಕ್ಷಮಿಸು, ಗೊತ್ತಿದ್ದು ಗೊತ್ತಿಲ್ಲದೆ ನಾನು ಅನ್ಯಾಯ ಮಾಡಿದ್ದೀನಿ ಅಥವಾ ಮಾಡಿದ್ದರೆ ಮುಂದೆ ನಾನು ಯಾವತ್ತೂ ಯಾರಿಗೂ ಅನ್ಯಾಯ ಮಾಡೋದಿಲ್ಲ, ನನಗೂ ಯಾರೂ ಅನ್ಯಾಯ ಮಾಡಬಾರ್ದು, ನಾನು ಯಾವ ಪ್ರಾಣಿ ಪಕ್ಷಿಗಳಿಗೂ ದ್ರೋಹವನ್ನು ಮಾಡಲಿಲ್ಲ, ಎಲ್ಲಿ ಹಸಿವಿದೆಯೋ ಆ ಹಸಿವು ನೀಗಿಸೋ ಪ್ರಯತ್ನವನ್ನು ನಾನು ಮಾಡಿದ್ದೇನೆ, ಈ ಭೂಮಿಗೆ ಬಂದ ಮೇಲೆ ನಾನು ಸಚ್ಚಿಂತನೆಗಳನ್ನೇ ಮಾಡ್ತಿದ್ದೇನೆ ಅಂತ ಹೇಳಿ ಒಮ್ಮೆ ನಿಮ್ಮ ಹೃದಯವನ್ನು ತಾಕಿ ಅಲ್ಲಿರ್ತಕ್ಕಂತಹ ಆ ಹೃದಯ ಪಟಲದಲ್ಲಿ ಏನು ಆ ಒಂದು ಹೃದಯ ಬಡಿತ ಇದೆಯೋ ಅದರ ಜೊತೆ ನೀವು ಮಾತಾಡ್ತಾ ಇದ್ದೀರಿ. ಆ ಒಂದು ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮವು ಪ್ರಸ್ತುತ ಕರ್ಮದ ಈ ಕರ್ಮವನ್ನು ಕೂಡ ಧರ್ಮ ಕರ್ಮ ಸಂಯೋಗದೊಂದಿಗೆ ನೀವು ಪ್ರಚುರಪಡಿಸ್ತಾ ಒಮ್ಮೆ ನಿಮ್ಮನ್ನು ನೀವು ಮಾನಸಿಕ ಸ್ಥಾನ ಮಾಡೋ ಮುಖಾಂತರ ನೀವು ಮಾಡಿರ್ತಕ್ಕಂತಹ ಕರ್ಮಗಳನ್ನು ಕಳ್ಕೊಳ್ತಾ ಇದ್ದೀರಿ. ನೀವು ಯಾವುದೇ ಹೋಮವನ್ನಾಗಲಿ ಯಾವುದೇ ಜಪವನ್ನಾಗಲಿ ಮಾಡದೆ ಕರ್ಮ ಕಳೆದುಕೊಳ್ಳಿರ್ತಕ್ಕಂತಹ ಮುದ್ರೆ ಧರ್ಮಚಕ್ರ ಮುದ್ರೆ. ಇದನ್ನು ನಾವು ಮಾಡಿಕೊಳ್ತಾ ಬಹುಶಃ ನೀವು ಹಿಂದೆಂದೂ ಕೂಡ ಕಾಣದೇ ಇರತಕ್ಕಂತಹ ಲಾಭವನ್ನು ಫಲಿತವನ್ನು ತಾವು ಕಾಣುತ್ತೀರಿ ಈ ಮುದ್ರೆಯನ್ನು ಮಾಡೋ ಮುಖಾಂತರ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಇದು ಬೆಳಗ್ಗೆ ಮಾಡಬೇಕಾ, ಯಾವ ಸಂದರ್ಭದಲ್ಲಿ ಮಾಡಬೇಕಾಗತ್ತೆ, ಈ ಒಂದು ಪ್ರಶ್ನೆಯನ್ನು ಕೂಡ ಕಮೆಂಟ್ನಲ್ಲಿ ಕೇಳ್ತಾರೆ. ಇದಕ್ಕೂ ಉತ್ತರವನ್ನು ತಿಳಿಸ್ಬಿಡಿ. ಪ್ರೀತಿಯ ಬಂಧುಗಳು, ನಿಮಗೆ ಸಾಧ್ಯವಾದಷ್ಟು ಈ ಬ್ರಾಹ್ಮಿ ಲಗ್ನದಲ್ಲಿ ಇದನ್ನು ಮಾಡ್ತೀರೋ ಅಂದರೆ ಸೂರ್ಯ ಉದಯವಾಗುವ ಮುನ್ನ 1.5 ತಾಸು ಮೊದಲು ಇದನ್ನು ಮಾಡ್ಕೊಳ್ತಕ್ಕಂತಹದ್ದು ಪ್ರಯತ್ನ ಮಾಡಿ. ಇನ್ನೂ ಸಾಧ್ಯವಾದರೆ ಈ ಮುದ್ರೆಗಳೇನೆಲ್ಲ, ಅದಕ್ಕೆ ನಾನು 2 ತಾಸು ಅಂತ ಹೇಳಿದ್ದು. ಈ ಮಾಡಿದ ಕೂಡಲೇ ಅದೇನೇನು ಸಮ್ಮಿಲನ ಮಾಡುತ್ತೆ ಅಂತಂದರೆ ಸತ್ವ ತಮೋ ರಜೋಗುಣಗಳನ್ನು ಸಮ್ಮಿಲನ ಮಾಡಿಸುತ್ತೆ. ನಮ್ಮಲ್ಲಿರ್ತಕ್ಕಂತಹ ಈ ಕಫವಾತ ಪಿತ್ತದ ದೋಷಗಳನ್ನ ಹೋಗಲಾಡಿಸುತ್ತೆ, ನಮ್ಮಲ್ಲಿರ್ತಕ್ಕಂತಹ ನಿಲುವು ದೋಷಗಳನ್ನ ಹೋಗಲಾಡಿಸುತ್ತೆ, ನಮ್ಮಲ್ಲಿರ್ತಕ್ಕಂತಹದ್ದು ತ್ರಿದೋಷಗಳನ್ನ ಹೋಗಲಾಡಿಸುತ್ತೆ. ಅದಕ್ಕಾಗಿ ಈ ತರಹದ ಸತ್ವ ತಮೋ ರಜೋ ಸಮಯ ಅಂತ ಕರೆಯೋದಾದರೆ ಸಾತ್ವಿಕ ಸಮಯ ಅಂತಿದೆ. ಯಾವಾಗ ಬೆಳಗಿನ ಜಾವ ಏನು ನೀವು ಎದ್ದೇಳ್ತೀರೋ ಅಲ್ಲಿಂದ ಹಿಡಿದು 9 ಗಂಟೆ ತನಕ ಸಾತ್ವಿಕ ಸಮಯ ಇದೆ. ಅಂತಹ ಸಾತ್ವಿಕ ಸಮಯದಲ್ಲಿ ಸಾಧ್ಯವಾದಷ್ಟು 7 ಗಂಟೆ ಒಳಗಡೆ ಮಾಡಿದ್ರೆ ಬಹಳ ಅದ್ಭುತವಾಗಿರೋ ಫಲಿತವನ್ನು ಕಾಣ್ತೀರಿ. ಇನ್ನು ಉಳಿದ ಟೈಮಲ್ಲಿ ಮಾಡ್ತಾ ಬಂದರೆ ಅದು ಮಧ್ಯಮ ಫಲವನ್ನು ಕೊಡುವಂಥದ್ದು. ನೀವು ಎಷ್ಟರ ಮಟ್ಟಿಗೆ ಶ್ರದ್ಧೆಯಿಂದ ಮಾಡ್ತೀರೋ ಅಂಥ ಫಲವನ್ನು ಬ್ರಾಹ್ಮಿ ಲಗ್ನದಲ್ಲಿ ಮಾಡೋದ್ರಿಂದ ಹೆಚ್ಚೆಚ್ಚಿನ ಫಲವನ್ನೇ ತಾವು ಪಡ್ಕೊಳ್ತೀವಿ. ಖಂಡಿತ ಗುರುಗಳು, ಎಲ್ಲೋ ಒಂದು ಕಡೆ ಕರ್ಮವನ್ನು ಕಳ್ಕೊಳ್ಬೇಕು ಅಂತಂದರೆ ಈ ಧರ್ಮಚಕ್ರ ಮುದ್ರೆಯನ್ನು ನಾವು ಬ್ರಾಹ್ಮಿ ಲಗ್ನದಲ್ಲಿ ಮಾಡುವಂಥದ್ರಿಂದ ನಮಗೆ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ನಿಮಗೂ ಕೂಡ ಜೀವನದಲ್ಲಿ ಇದೇ ರೀತಿ ಸಮಸ್ಯೆಗಳು, ಏನೋ ಒಂದು ಕರ್ಮ ಅದಕ್ಕೆ ನಮ್ಗೆ ಇದೇ ರೀತಿ ತೊಂದರೆ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀರಾ ಅಂತಂದರೆ ಗುರುಗಳು ತೋರಿಸಿದಂತಹ ಮುದ್ರೆನ ನೀವು ಮಾಡ್ತಾ ಬನ್ನಿ ಬ್ರಾಹ್ಮಿ ಲಗ್ನಲ್ಲಿ. ಖಂಡಿತ ನಿಮ್ಮ ಎಲ್ಲ ಕರ್ಮಗಳಿಂದ ಕೂಡ ದೂರ ಬರ್ತೀರಾ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.